ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ನೀಟ್ ಪರೀಕ್ಷೆ, ಇನ್ಫ್ಯಾಕ್ಟ್ ನೀಟ್ ಮರು ಪರೀಕ್ಷೆ ನೀಟಾಗಿ ಮುಗ್ದಂಗೆ ಕಂಡು ಬರ್ತಾ ಇದೆ. ನೀಟ್ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಆಗಿರಲಿಲ್ಲ. ಇತ್ತೀಚೆಗೆ ಬಹಳ ವಿವಾದಗಳಿಂದ ಎಡವಟ್ಟುಗಳಿಂದ ನಲುಗಿದ್ದಂತ NTA ಹಾಗೂ ಕೇಂದ್ರ ಸರ್ಕಾರಕ್ಕೂ ನಿಜಕ್ಕೂ ಒಂದು ಅಗ್ನಿ ಪರೀಕ್ಷೆಯೇ ಆಗಿತ್ತು. ಮಿಲಿಟರಿ ಕಣ್ಗಾವಲು, ಜನಿವಾರ, ಬುರ್ಕಾಗೆ ಬ್ರೇಕ್, ಹಳೆ ಹಾಲ್ ಟಿಕೆಟ್ ತಂದು ಕಣ್ಣೀರಿಟ್ಟ ಸ್ಟೂಡೆಂಟ್ಸ್, ಹೀಗೆ ಹತ್ತಾರು ಹೈಡ್ರಾಮಾಗಳಿಗೆ ಸಾಕ್ಷಿಯಾದ ನೀಟ್ ಮರುಪರೀಕ್ಷೆಯ ರೋಚಕ ರಿಪೋರ್ಟ್ ತೋರಿಸ್ತೀವಿ ನೋಡಿ. ದೇಶದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ದೃಶ್ಯ. ಗಡಿ ಕಾಯುವ ಸೇನೆ ಪರೀಕ್ಷಾ ಕೇಂದ್ರದ ಮುಂದೆ ಕಾವಲು ನಿಂತಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ವಿರೋಧ ಪಕ್ಷಗಳ ಕಟು ಟೀಕೆ, ಪ್ರತಿಭಟನೆ, ಸಾಲು ಸಾಲು ವಿವಾದಗಳ ನಡುವೆ NTA ತನ್ನ ಇಮೇಜ್ ಉಳಿಸಿಕೊಳ್ಳಲು ದೇಶದ 551 ನಗರಗಳ 5,000 ಕೇಂದ್ರಗಳಲ್ಲಿ ಸೇನಾ ಭದ್ರತೆಯಲ್ಲಿ ನೀಟಾಗಿ ನೀಟ್ ಮರುಪರೀಕ್ಷೆ ಮುಗಿಸಿದೆ. ಬೆನ್ನೆಲುಬಾದ ಸೇನೆ ನೀಟ್ ಪರೀಕ್ಷೆ ಮುಗಿಸಿ ನಿಟ್ಟುಸಿರು ಬಿಟ್ಟ ಮೋದಿ ಸರಕಾರ. ಪರೀಕ್ಷೆ ಎದುರಿಸಿದ 22 ಲಕ್ಷ ವಿದ್ಯಾರ್ಥಿಗಳು, ಹಲವೆಡೆ ಬಿಗ್ ಹೈಡ್ರಾಮಾ. ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ನೀಟ್ ಮರುಪರೀಕ್ಷೆ ಕಟ್ಟುನಿಟ್ಟಿನ ಭದ್ರತೆಯ ನಡುವೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಒಂದು ಕಡೆ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಭವಿಷ್ಯದ ಪರೀಕ್ಷೆಯಾಗಿದ್ರೆ, ವಿವಾದಗಳಿಂದ ಕಂಗೆಟ್ಟಿದ್ದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ತನ್ನ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸುವ ಅಗ್ನಿ ಪರೀಕ್ಷೆಯಾಗಿತ್ತು. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೇನಾ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆಯನ್ನು ನಡೆಸಲಾಯಿತು. ದೇಶದ 551 ನಗರಗಳ 5,000 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. 22,79,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು. 2 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ರಣರಂಗದಂತೆ ನಿಯೋಜಿಸಲಾಗಿತ್ತು. ಕರ್ನಾಟಕದ 200ಕ್ಕೂ ಹೆಚ್ಚು ಕೇಂದ್ರಗಳು, ಬೆಂಗಳೂರಿನ 68 ಸೆಂಟರ್ಗಳಲ್ಲಿ ಕಂಪ್ಲೀಟ್ CCTV ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯಿತು. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಪರೀಕ್ಷೆ ಕಠಿಣವಾಗಿತ್ತು ಅಂತ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಅದರಲ್ಲೂ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಹೆಚ್ಚು ಟಫ್ ಆಗಿತ್ತಂತೆ. ಬಯಾಲಜಿ ಈಸಿ ಇತ್ತು, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್ ಇತ್ತು. ಮೇ ಬಿ ಈ ಸತಿ ಇನ್ನೂ ಟಫ್ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಆ ಲೆವೆಲಿಗೆ 2025 ಪೇಪರ್ ಲೆವೆಲ್ಗೆ ಟಫ್ ಇರಲಿಲ್ಲ. ಬಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಟಫ್. ಫಿಸಿಕ್ಸ್ ಸ್ವಲ್ಪ ಟ್ರಿಕಿ ಇತ್ತು ಈ ಸಲ. ಪೇಪರ್ ಸ್ವಲ್ಪ ಲೆಂತಿ ಟ್ರಿಕಿ ಇದೆ. ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಪೇಪರ್ ಲಾಸ್ಟ್ ಟೈಮ್ಗಿಂತ ಕಷ್ಟ ಇತ್ತು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನೋಡ್ಕೊಂಡ್ರೆ ಕಷ್ಟ ಇತ್ತು. ಬಯೋಲಿ ಅಸರ್ಷನ್ ರೀಸನ್ನು ಸ್ಟೇಟ್ಮೆಂಟ್ ಕೇಳಿದ್ರು, ಲಾಸ್ಟ್ ಟೈಮ್ ಕೇಳಿರಲಿಲ್ಲ. ಸೊ ನೋಡಿದ್ರೆ 3 ಕಷ್ಟ ಇತ್ತು. ಹಾಲ್ ಟಿಕೆಟ್ ಎಡವಟ್ಟು, ಟ್ರಾಫಿಕ್ ಶಾಕ್, ಕೊನೆ ಕ್ಷಣದಲ್ಲಿ ಪರೀಕ್ಷೆ ಮಿಸ್. ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಕೊನೆ ಕ್ಷಣದಲ್ಲಿ ಬಿಗ್ ಹೈಡ್ರಾಮಾಗಳೇ ನಡೆದು ಹೋದವು. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಲೇಟಾಗಿ ಬಂದ ವಿದ್ಯಾರ್ಥಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗೆ ನಿಲ್ಲಿಸಲಾಯಿತು. ಬೆಂಗಳೂರಿನ 3 ವಿದ್ಯಾರ್ಥಿಗಳ ಭವಿಷ್ಯ ಕಣ್ಣೀರಲ್ಲೇ ಕೊಚ್ಚಿ ಹೋಯಿತು. ಒಬ್ಬ ವಿದ್ಯಾರ್ಥಿ ಹಳೆ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡ್ರೆ, ಮತ್ತೊಬ್ಬ ಬಸ್ ಮಿಸ್ ಆಗಿ ಲೇಟಾಗಿ ಬಂದಿದ್ದ. ಇನ್ನೊಬ್ಬ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರೀಕ್ಷೆಯಿಂದಲೇ ವಂಚಿತರಾಗಬೇಕಾಯಿತು. ಒಬ್ಬಳು ವಿದ್ಯಾರ್ಥಿನಿಯಂತೂ ಗೇಟ್ ಬಳಿಯೇ ಕುಸಿದು ಬಿದ್ದು ಒಳಗೆ ಬಿಡಿ ಅಂತ ಗೋಳಾಡಿದ್ಲು. ಇನ್ನು ಕೊಪ್ಪಳದಲ್ಲೂ ತಡವಾಗಿ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. 153 ಬಂದಿದ್ದೀನಿ ಸರ್. 130 ಲಾಸ್ಟ್ ಅಂತ. 130 ಒಳಗಡೆನೆ ಹೋಗ್ಬೇಕಂತ ಸರ್. ಎಲ್ಲಿಂದ ಬಂದ್ರಿ ನೀವು? ಗಂಗಾವತಿ. ಈಗ ಏನು ಹೋಗ್ಬಿಟ್ಟಿಲ್ಲ? ಇಲ್ಲ ಅಂತ ಸರ್. ಇಲ್ಲ ಅಂತ ಸರ್, ಪರ್ಮಿಷನ್ ಅಂತ. ಈಗ ಒಳಗೆ ಹೋದ್ರಿ ನೀವು? ಅಲ್ಲಿ ಕೇಳಿದ್ರೆ ಅಧಿಕಾರಿಗಳಿಗೆ ಏನಂದ್ರು? ಇಲ್ಲ ಅಂತ ಹೇಳಿದ್ರು ಸರ್. ವಾಪಸ್ ಕಳಿಸಿದ್ರು? ಇಲ್ಲ ಸರ್, ಕೊಡಲ್ಲ ಅಂತ. ದೆಹಲಿಯಲ್ಲೂ ಲೇಟಾಗಿ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. ರಾಜಸ್ಥಾನದ ಅಜ್ಮೇರ್ನಲ್ಲಿ ಹಿಜಾಬ್ ಧರಿಸಿ ಬಂದವರನ್ನ ಒಳಗೆ ಬಿಡಲಿಲ್ಲ.
ಬೆಂಗಳೂರಿನ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರಕ್ಕೆ ಜೀನ್ಸ್ ಧರಿಸಿ ಬಂದವರನ್ನ ವಾಪಸ್ ಕಳಿಸಿದ್ರು. ಅತ್ತ ದಾವಣಗೆರೆಯಲ್ಲಿ ಉಡುದಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಮಲ್ಲೇಶ್ವರಂನಲ್ಲಿ ದಾರ ಕತ್ತರಿಸುವ ವಿಚಾರಕ್ಕೆ ಕೆಲಕಾಲ ಗೊಂದಲ ಏರ್ಪಟ್ಟಿತ್ತು. ಇದಿಷ್ಟು ನೀಟ್ ಪರೀಕ್ಷೆಯ ಹೈಡ್ರಾಮಗಳಾದ್ರೆ, ಇದೇ ನೀಟ್ ಪರೀಕ್ಷೆ ವಿಚಾರಕ್ಕೆ ರಾಜಕೀಯ ನಾಯಕರ ವಾಕ್ಸಮರ ತಾರಕಕ್ಕೇರಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ ಖರ್ಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಲು ಪಿಯುಸಿ ಮಾರ್ಕ್ಸ್ ಸೇರಿಸಿ ರ್ಯಾಂಕ್ ಪಟ್ಟಿ ಪ್ರಕಟಿಸಬೇಕು ಅಂತ ಆಗ್ರಹಿಸಿದ್ರು. ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಯಾಕಪ್ಪ ಎರಡನೇ ಸಲ ಮಾಡೋದಾಯ್ತು ಅಂದ್ರೆ ನಿಮ್ಮ ಆಡಳಿತ ಸರಿಯಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಈ ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಮಕ್ಕಳು PUCದಲ್ಲಿ ಏನು ಮಾರ್ಕ್ಸ್ ತಗೊಳ್ತಾರೆ ಅದನ್ನು ನೀವು ಸೇರಿಸಿ, ರಾಜ್ಯ ಮತ್ತು ನೀಟ್ ಇವೆರಡೂ ಸೇರಿ ಮಾರ್ಕ್ಸ್ ಬಂದರೆ ಎಲ್ಲರಿಗೂ ಅನ್ಯಾಯ ಆಗೋದಿಲ್ಲ. ಪ್ರಧಾನಮಂತ್ರಿ ಅವರು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತನಾಡಿದಾರ ಸರ್? ಪರೀಕ್ಷೆ ಚರ್ಚೆ ಅಂತ ನಡೆಸ್ತಾರಲ್ಲ, ಇದ್ರ ಬಗ್ಗೆ ಮಾತನಾಡಿದಾರ? ಒಂದು ರಾಜೀನಾಮೆನ ಕೊಟ್ಟಿದ್ದಾರಾ? ಒಂದು ಎಕ್ಸಾಮ್ ನಡೆಸಲಿಕ್ಕೆ ನೀವು ವಾಯುಸೇನೆನ ಕರೆಸ್ತೀರಾ, CISFನ ಕರೆಸ್ತೀರಾ, ಆರ್ಮಿನ ಕರೆಸ್ತೀರಾ ಅಂದರೆ? ಇನ್ನು ಇಷ್ಟೆಲ್ಲ ಗದ್ದಲಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ನಡೆ ಎಲ್ಲರ ಗಮನ ಸೆಳೆಯಿತು. ಮಧ್ಯಾಹ್ನ 1:15ಕ್ಕೆ ಕೋಲ್ಕತ್ತಾದಿಂದ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ ಪ್ರಧಾನಿ ಮೋದಿ ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಏರ್ಪೋರ್ಟ್ನಲ್ಲಿ 45 ನಿಮಿಷಗಳ ಕಾಲ ಕಾದು ಬಳಿಕ ಮನೆಗೆ ತೆರಳಿದ್ರು. ಸಚಿವ ಧರ್ಮೇಂದ್ರ ಪ್ರಧಾನ್ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ್ರು, ಭದ್ರತೆಯನ್ನು ಪರಿಶೀಲಿಸಿದ್ರು. ಒಟ್ನಲ್ಲಿ 16 ಸವಾಲು, ವಿವಾದ, ರಾಜಕೀಯ ಹಗ್ಗಜಗ್ಗಾಟದ ನಡುವೆ ಸದ್ಯಕ್ಕಂತೂ ನೀಟ್ ಅಗ್ನಿ ಪರೀಕ್ಷೆ ಮುಕ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.